ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಸುಭಾಷಿತ: ನಿಂದನೆಗಳಿಗೆ ಕಿವಿ ಕೊಟ್ಟರೆ ಗುರಿ ಮುಟ್ಟುವುದು ಸಾಧ್ಯವೇ ಇಲ್ಲ. ಕಿವುಡರಾಗಿಬಿಡಿ, ಆಡಿಕೊಳ್ಳುವರು ಅರಿಚಿಕೊಳ್ಳುತ್ತಿರಲಿ, ನೀವು ಗುರಿಯೆಡೆಗೆ ಸಾಗಿ. ಯಾರೇ ಏನೇ ಮಾಡ್ತಿರಲಿ, ಆಡ್ಕೊತಾ ಇರಲಿ, ಅವರು ಅರ್ಚ್ಕೊತಾ ಇರಲಿ, ನಮ್ಮ ಗುರಿ ಕಡೆಗೆ ನಾವು ಮಾತ್ರ ಗಮನ ಹರಿಸ್ಬೇಕೇ ಹೊರತು ಬೇರೆ ಕಡೆಗೆ ಗಮನ ಹರಿಸೋದು ಬೇಡ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಚಮಕ ಪ್ರಶ್ನೆಯ 4ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಊರ್ಚ ಮೇ ಸುನೃತಾಚ ಮೇ ಪಯಶ್ಚ ಮೇ ರಸಂಚ ಮೇ ಘೃತಂಚ ಮೇ ಮಧುಚ ಮೇ ಸಗ್ಧಿಶ್ಚ ಮೇ ಸಪೀತಿಶ್ಚ ಮೇ ಕೃಷಿಶ್ಚ ಮೇ ಸೃಷ್ಟಿಶ್ಚ ಮೇ ಚೈತ್ರಂಚ ಮ ಔದ್ದಿದ್ಯಂಚ ಮೇ ರಯಿಶ್ಚ ಮೇ ರಾಯಶ್ಚ ಮೇ ಪುಟ್ಟಂಚ ಮೇ ಪುಷ್ಟಿಶ್ಚ ಮೇ ವಿಭುಚ ಮೇ ಪ್ರಭುಚ ಮೇ ಬಹುಚ ಮೇ ಭೂಯಿಶ್ಚ ಮೇ ಪೂರ್ಣಂಚ ಮೇ ಪೂರ್ಣತರಂಚ ಮೇ ಕ್ಷಿತಿಶ್ಚ ಮೇ ಕೋ ಯವಾಶ್ಚ ಮೇ ನಂಚ ಮೇ ಕುಶ್ಚ ಮೇ ವೀಯಶ್ಚ ಮೇ ಯುವಾ ಆಶ್ಚ ಮೇ ಮಶಾ ಆಶ್ಚ ಮೇ ತಿಲಾ ಆಶ್ಚ ಮೇ ಮುದ್ಗಾಶ್ಚ ಮೇ ಗೋಧುಮಾ ಆಸ ಮೇ ಮುಸ್ರಾ ಆಶ್ಚ ಮೇ ಪ್ರಿಯಂಗವಶ್ಚ ಮೇ ನವಶ್ಚ ಮೇ ಶಾಮಕ ಆಶ್ಚ ಮೇ ನೀವಾರ ಆಶ್ಚ ಮೇ. ಇವಾಗ 4ನೇ ಅಧ್ಯಾಯ ತಿಳ್ಕೊಂಡ್ವು, ಅದರ ಅರ್ಥ ತಿಳ್ಕೊಳ್ಳೋಣ. ಪ್ರಿಯ ಬಂಧುಗಳೊಂದಿಗೆ ಊಟ, ಉಪಚಾರ, ಪಾನೀಯ ಸೇವನೆ ಹಾಗೂ ಪ್ರಿಯ ಸಂಭಾಷಣೆ ಇವುಗಳು ಉಂಟಾಗಲಿ. ಹಾಲು, ತುಪ್ಪ, ಜೇನುತುಪ್ಪ ಮುಂತಾದ ಪದಾರ್ಥಗಳ ಸಾರದಿಂದ ದೇಹ ದಾರ್ಢ್ಯತೆಯ ಉಂಟಾಗಲಿ. ಫಲವತ್ತಾದ ವ್ಯವಸಾಯ ಭೂಮಿ, ಈ ಭೂಮಿಯಲ್ಲಿ ಪ್ರಸಿದ್ಧ ಹಾಗೂ ಅಪ್ರಸಿದ್ಧ, ಅತ್ಯುತ್ತಮ ಹಾಗೂ ಉತ್ತಮವಲ್ಲದ ಬೆಳೆಗಳು ಉಂಟಾಗಲಿ. ಅಂತಹ ಬೆಳೆಗೆ ಅಗತ್ಯವಾದ ಮಳೆ, ಗಿಡ, ಮರ, ಪೊದೆಗಳೊಂದಿಗೆ ಅರಣ್ಯದ ಬೆಳೆಗಳು, ಏಕದಳ, ದ್ವಿದಳ ಆಹಾರ, ಧಾನ್ಯ ಸಮೃದ್ಧಿ ಇವುಗಳು ಉಂಟಾಗಲಿ. ಅಂತಹ ಆಹಾರದಿಂದ ಹಸಿವು ನಿವಾರಣೆ, ಮುತ್ತು, ರತ್ನ, ಸುವರ್ಣಾದಿ ಸಂಪತ್ವೃದ್ಧಿ ಇವುಗಳೆಲ್ಲ ಉಂಟಾಗಲಿ. ಗೊತ್ತಾಯ್ತಾ? ನಾವು ಇವತ್ತು 4ನೇ ಅಧ್ಯಾಯದ ಅರ್ಥನ ತಿಳ್ಕೊಂಡು ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/1/2025 ಮಂಗಳವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಪೌಷ ಅಂತೀವಿ ಅದನ್ನು. ಹಗಲು 10:36, ತಿಥಿ ಪಾಡ್ಯ, ರಾತ್ರಿ 3:25 ತನಕ ಇದೆ. ನಕ್ಷತ್ರ ಪುನರ್ವಸು, ಮಳೆ ಉತ್ತರಾಷಾಢ 2ನೇ ಪಾದ, ರಾಹುಕಾಲ 3:24 4:50 ತನಕ ಇದೆ. ಗುಳಿಕ ಕಾಲ 12:32 1:58 ತನಕ ಇದೆ. ಯಮಗಂಡ ಕಾಲ 9:40 11:06 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ಚಮಕ ಪ್ರಶ್ನೆಯ ಯಾರು ಕೇಳ್ತಿರೋ ಅರ್ಥ ತಿಳ್ಕೊಂಡು ದಿನಾ ಭಗವಂತನಿಗೆ, ರುದ್ರನಿಗೆ ಒಂದು ಬಿಲ್ಪತ್ರೆ ಇಡಿ, ಕೇಳ್ಕೊಳ್ಳಿ. ನೀವು ಎಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗತ್ತೆ, ಭಗವಂತ ತಿಳಿಸಿದ್ದಾನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕುಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ ಆತು. ನಮಸ್ಕಾರ.